ಚೆನ್ನಾಗಿದೆ ನೋಡಿ ಈ ಒಂದು ಹಸಿರು ಹಾವು. ಎಲ್ಲಿದೆಯಮ್ಮ ಹಾವು? ಬೀಗ ತೆಗೀರಿ. ಇಲ್ಲಿ ಕೂತಿದೆ ನೋಡಿ ಇದು ಹಾವು, ಎತ್ಕೊಳ್ತಾ ಇದ್ದೀನಿ. ಬರೋ ಇಲ್ಲಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಒಂದು ಹಸಿರು ಹಾವು. ಕಣ್ಣು ಕುಕ್ಕುತ್ತೆ ಅಂತ ಹೇಳ್ತಾರಲ್ಲ, ಈ ರೀತಿ ಬಾಯಿ ಬಿಡೋದ್ರಿಂದ ಕಣ್ಣು ಕುಕ್ಕೋ ಥರ ಅನಿಸುತ್ತೆ. ಇದು ನನ್ನ ಕಣ್ಣು ಮುಂದೆನೇ ಇದೆ, ಆದರೆ ಇದು ಕಣ್ಣು ಕುಕ್ಕಲ್ಲ. ಜೂಡೋ ನೋಡಿಲಿ. ಏನಿಲ್ಲ, ಹೆದರ್ಕೋಬೇಡಿ, ಬಾಯಿ ತೆಗಿಯುತ್ತಷ್ಟೇ, ಇದು ಕಚ್ಚಲ್ಲ. ಕೊಡಿ, ತೂತಿಲ್ಲ ಅಲ್ವಾ? ಏನಮ್ಮ ತಳಿ ನೆರಳಿಗೆ ಬರೋಣ ಇರಿ. ಏನಿಲ್ಲ, ಹೆದರ್ಕೋಬೇಡಿ, ಏನಿಲ್ಲ, ಹೆದರ್ಕೊಳ್ಬೇಡಿ. ಏನಂತಮ್ಮ? ಕಣ್ಣು ಕುಕ್ಕುತ್ತೆ ಅಂತ ಹೇಳ್ತಾರಲ್ವ, ಯಾವ ಕಣ್ಣು ಕುಕ್ಕಲ್ಲ ನೋಡಿ, ಕಣ್ಣು ಹತ್ರನೇ ಇಟ್ಕೊಂಡಿದ್ದೀನಿ. ಹಿಂಗೆ ಬಾಯಿ ತೆಗಿಯುತ್ತೆ ಅಷ್ಟೇ ಇದು, ಅದು ಬಿಟ್ಟರೆ ಕಣ್ಣು ಕುಕ್ಕಲ್ಲ. ನೀವು ನೋಡಿದ ಹಾಗೆ ಈ ಒಂದು ಹಸಿರು ಹಾವು ಅಂತಂದರೆ ಗ್ರೀನ್ ವೈನ್ ಸ್ನೇಕನ್ನು ನಾವೇನು ರೆಸ್ಕ್ಯೂ ಮಾಡಿದ್ವಿ, ಅಲ್ಲಿ ಇರ್ತಕ್ಕಂಥ ಜನಗಳ ಎಕ್ಸ್ಪ್ರೆಷನ್ನ ನೀವು ನೋಡಬೇಕಾಗಿತ್ತು. ಎಷ್ಟು ಆ ಒಂದು ಹಾವಿನ ಕಂಡ್ರೆ ಭಯ ಪಟ್ಕೊಂಡು ಹೆದರ್ಕೊಂಡು, ಆ ಒಂದು ಹಾವು ಯಾರಿಗೂ ತೊಂದರೆ ಕೂಡ ಕೊಡೋಂಥ ಸಿಚುವೇಶನಲ್ಲಿ ಇರಲಿಲ್ಲ. ಅದ್ರ ಪಾಡಿಗೆ ಅದೊಂದು ಗಿಡದ ಮೇಲ್ಗಡೆ ರೆಸ್ಟ್ ಮಾಡ್ತಾ ಕೂತಿತ್ತು. ಆದರೆ ಈ ಒಂದು ಜನ ಏನು ಮಾಡಿದ್ರು ಅಂತಂದರೆ, ಇಲ್ಲ ನಮಗೆ ಕಚ್ಚಿಬಿಡುತ್ತೇನೋ, ನಮ್ಮ ಮಕ್ಕಳಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ, ಸೊ ಜನಗಳ ಭಯನ ಅರ್ಥ ಮಾಡ್ಕೊಳ್ಳೋಣ. ಆದರೂ ಈ ಒಂದು ಪ್ರಾಣಿ ಯಾರಿಗೂ ತೊಂದರೆ ಕೊಡದೇ ಇರತಕ್ಕಂಥ ಒಂದು ಸಿಚುವೇಶನಲ್ಲಿ ಇದ್ದಾಗಲೂ ಕೂಡ ಜನಗಳು ಈ ಒಂದು ಪ್ರಾಣಿನ ತಾನು ಹುಟ್ಟು ಬೆಳೆದಿರ್ತಕ್ಕಂಥ ಜಾಗದಿಂದ ಓಡಿಸ್ತಾ ಇರೋದ್ರಿಂದನೇ ಇವತ್ತು ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟು ನಮ್ಮ ನಗರದಲ್ಲಿ ಜಾಸ್ತಿ ಆಗ್ತಾ ಇರೋದು. ಬಟ್ ಏನಂತಂದರೆ, ಆ ಒಂದು ಹಾವನ್ನ ಯಾರೋ ಹೊಡೆದು ಸಾಯಿಸೋದ್ರ ಬದಲು ಅಲ್ಲಿ ಬಂದಿದೆ ಅಂತ ನಾವು ಹೋಗಿ ರೆಸ್ಕ್ಯೂ ಮಾಡೋದು ಉತ್ತಮ ಅಂತ ಅಂದ್ಕೊಂಡು ಆ ಒಂದು ಹಾವನ್ನು ರೆಸ್ಕ್ಯೂ ಮಾಡಲೇಬೇಕಾಯ್ತು. ಅಲ್ಲಿ ಹೇಳಿದ್ರು ಹೊಡೆದಾಕ್ಬಿಡೋರು, ನಾವು ಅಲ್ಲೊಬ್ರು ಬಂದು ಹೊಡೆದಾಕ್ಬಿಡೋರು ಹಾಗೆ ಹೀಗೆ ಅಂತ. ಸುಮ್ಮನೆ ಅದ್ರ ಪಾಡಿಗೆ ಇರೋ ಪ್ರಾಣಿನ ಏನಕ್ಕೆ ಹೊಡಿತೀರಾ ಅನ್ನೋದೇ ನನ್ನ ಕ್ವೆಶ್ಚನ್ನು. ಬಟ್ ಆದರೂ ಅಟ್ಲೀಸ್ಟ್ ನಮ್ಮನ್ನು ಕರೆದು ರೆಸ್ಕ್ಯೂ ಮಾಡಿಸ್ತೀವಿ.